ಕರ್ಕಾಟಕ ರಾಶಿಯವರಿಗೆ 12ನೇ ಮನೆಯಲ್ಲಿ ಗುರು ಆಗ್ತಾರೆ ನೋಡಿ. ಕರ್ಕಾಟಕ ರಾಶಿಯವರಿಗೆ ಹೋದರ್ಷವೆಲ್ಲವೂ ಸಹ ಗುರುವಿನ ಯೋಗ ಬಲದಿಂದ ಕೂಡಿದಂತಹ ಕರ್ಕಾಟಕ ರಾಶಿ ದ್ವಾದಶ ಸ್ಥಾನಕ್ಕೆ ಬಂದು ಕೂತ್ಕೊಳ್ತಾರೆ. ಕರ್ಕಾಟಕ ರಾಶಿಯವರಿಗೆ ಗುರುಬಲ ಇಲ್ಲ, ಜನ್ಮದಲ್ಲಿ ಕುಜಗ್ರಹನೂ ಇದ್ದಾನೆ. ಗುರುವಿನ ಬಲ ಇಲ್ಲದೆ ಇರುವಂತಹ ಕರ್ಕಾಟಕ ರಾಶಿಯವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ, ಶುಭ ಕಾರ್ಯಗಳಲ್ಲಿ ಅಡೆತಡೆ, ಪ್ರಯತ್ನಿಸಿದ ಕೆಲಸಗಳಲ್ಲಿ ವಿಫಲತೆಯನ್ನು ಕಾಣುವಂತಹ ವಾತಾವರಣ ಈ ಕರ್ಕಾಟಕ ರಾಶಿಯವರಿಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ 8ನೇ ಮನೆ ಗುರು ಆಗ್ತಾರೆ. ಗುರುವು ವೃಶ್ಚಿಕ ರಾಶಿಯವರಿಗೆ ಶೂನ್ಯವಾಗ್ತಾರೆ. ದಶಮ ಸ್ಥಾನದಲ್ಲಿ ಬರುವಂಥ ಕನ್ಯಾ ರಾಶಿ ಪರವಾಗಿಲ್ಲ, ದಶಮ ಸ್ಥಾನ ಅಂತ ಸಮಸ್ಯೆಗಳೇನು ಮಾಡೋದಿಲ್ಲ. ಆದರೆ 8ನೇ ಮನೆಯಲ್ಲಿ ಬರುವಂತಹ ವೃಶ್ಚಿಕ ರಾಶಿಯವರಿಗೆ ಗುರುವಿನ ಬಲ ಇಲ್ಲ. ಪಂಚಮದಲ್ಲಿ ಶನಿ ಜೊತೆಯಲ್ಲಿ ಗುರುಬಲವೂ ಇಲ್ಲದೆ ಇರುವಂತಹ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಸಹ ಗುರುವಿನ ಬಲ ಇಲ್ಲದೆ ಇದ್ದಾಗ ಶುಭ ಕಾರ್ಯಗಳಲ್ಲಿ ಅಡೆತಡೆ, ವ್ಯವಹಾರದಲ್ಲಿ ಅನಾನುಕೂಲಗಳು, ಕೈಯ ಸಿಕ್ಕಿದ ಕೆಲಸಗಳಲ್ಲಿ ವಿಳಂಬ, ಇದೆಲ್ಲ ಅನುಭವಿಸುವಂಥದ್ದು ವೃಶ್ಚಿಕ ರಾಶಿಯವರೆಗೂ ಇರುತ್ತೆ.